ಹಾಯ್ ಎವ್ರಿವನ್, ನಾನು ಸ್ವಾಮಿ. ಇವತ್ತಿನ ಜಾಬ್ ಇನ್ಫಾರ್ಮೇಷನು ಡಿ-ಮಾರ್ಟಲ್ಲಿ ಪಾರ್ಟ್ ಟೈಮು ಹಾಗೂ ಫುಲ್ ಟೈಮ್ ಕೆಲಸ ಖಾಲಿ ಇದೆ. ಈ ಒಂದು ಕೆಲಸಕ್ಕೆ ಹುಡುಗಿರುಗಳು ಬೇಕಾಗಿದ್ದಾರೆ. ಈ ಒಂದು ಜಾಬ್ ಬಗ್ಗೆ ನಾನು ತಿಳಿಸ್ಕೊಡ್ತೀನಿ. ಇವರಿಗೆ ಸ್ಯಾಲ್ರಿ ಎಷ್ಟಿರುತ್ತೆ, ವರ್ಕಿಂಗ್ ಟೈಮಿಂಗ್ಸು ಎಲ್ಲ ಇನ್ಫಾರ್ಮೇಷನ್ ತಿಳಿಸ್ಕೊಡ್ತೀನಿ. ವಿಡಿಯೋನ ಪೂರ್ತಿಯಾಗಿ ನೋಡಿ, ಎಲ್ಲೂ ಕೂಡ ಸ್ಕಿಪ್ ಮಾಡೋದಕ್ಕೆ ಹೋಗ್ಬೇಡಿ. ನೀವು ಸ್ಕಿಪ್ ಮಾಡಿದ್ರೆ ಇನ್ಫಾರ್ಮೇಷನ್ಗಳು ಮಿಸ್ ಆಗುತ್ತೆ. ಈ ಚಾನಲಲ್ಲಿ ನಾನು ಪ್ರತಿದಿನ ಫ್ರೀ ಜಾಯ್ನಿಂಗ್ ಇರುವಂಥ ಜಾಬ್ ಇನ್ಫಾರ್ಮೇಷನ್ಗಳನ್ನ ಮಾತ್ರ ನಾನು ತಿಳಿಸ್ಕೊಡ್ತಾ ಇರ್ತೀನಿ. ಹಾಗಾಗಿ ಯಾರೆಲ್ಲ ಕೆಲಸ ಹುಡುಕ್ತಾ ಇದ್ದೀರಾ ಅಂಥವರು ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆಯೇ ಈ ಒಂದು ವಿಡಿಯೋಗೆ ಲೈಕ್ ಮಾಡೋದನ್ನು ಮರಿಬೇಡಿ. ಬನ್ನಿ, ನಾನೀಗ ಈ ಒಂದು ಜಾಬ್ ಬಗ್ಗೆ ನಾನು ತಿಳಿಸ್ಕೊಡ್ತೀನಿ. ಡಿ-ಮಾರ್ಟಲ್ಲಿ ಕೆಲಸ ಖಾಲಿ ಇದೆ. ಇಲ್ಲಿ ನೀವು ಪಾರ್ಟ್ ಟೈಮು ಮತ್ತು ಫುಲ್ ಟೈಮ್ ಎರಡನ್ನೂ ಮಾಡ್ಬೋದು. ಈ ಒಂದು ಕೆಲಸಕ್ಕೆ 35 ವರ್ಷದ ಒಳಗಡೆ ಇರುವಂತಹ ಹುಡುಗಿರುಗಳು ಬೇಕಾಗಿದ್ದಾರೆ. ಈ ಒಂದು ಜಾಬು ಆಲ್ ಓವರ್ ಬ್ಯಾಂಗ್ಳೂರ್ನಲ್ಲಿ ಸಿಗ್ತಾ ಇದೆ. ಎಲ್ಲಿ ನಿಮ್ಮ ನಿಯರೆಸ್ಟು ಈ ಡಿ-ಮಾರ್ಟ್ ಇರುತ್ತೆ ಆ ಲೊಕೇಶನಲ್ಲಿ ನೀವು ಹಾಕಿಸ್ಕೊಂಡು ಈ ಒಂದು ಕೆಲಸನ ಮಾಡ್ಬೋದು. ಕ್ವಾಲಿಫಿಕೇಷನ್ ಬಂದು 10th ಆಗಿದ್ರೆ ಸಾಕು. ಇನ್ನು ಸ್ಯಾಲ್ರಿನ ನೋಡೋಣ. ಇಲ್ಲಿ ಪಾರ್ಟ್ ಟೈಮ್ ಕೆಲಸ ಮಾಡೋರಿಗೆ 6,500 ಸಂಬಳ ಇರುತ್ತೆ. ಫುಲ್ ಟೈಮ್ ಮಾಡೋರಿಗೆ 13,000 ಇಂದ 18,000ವರೆಗೂ ಸಂಬಳ ಇರುತ್ತೆ. ಪ್ಲಸ್ ನಿಮಗೆ PF ESI ಕೂಡ ಇರುತ್ತೆ. ಇದಲ್ಲದೆ ನಿಮಗೆ ಮೊಬೈಲ್ ರೀಚಾರ್ಜ್ ಅಲೋವೆನ್ಸ್ ಅಂತೇಳಿ ಪ್ರತಿ ತಿಂಗಳು ನಿಮಗೆ 250 ರೂಪಾಯಿನೂ ಕೂಡ ಕೊಡ್ತಿದ್ದಾರೆ. ಇನ್ನು ವರ್ಕಿಂಗ್ ಟೈಮಿಂಗ್ಸ್ನ ನೋಡೋಣ. ಇಲ್ಲಿ ನಿಮಗೆ ವರ್ಕ್ ಬಂದು ಶಿಫ್ಟ್ ವೈಸು ಕೆಲಸ ಇರುತ್ತೆ. ಫಸ್ಟ್ ಶಿಫ್ಟ್ ಬಂದು ಬೆಳಿಗ್ಗೆ 6 ಗಂಟೆಯಿಂದ ಮಧ್ಯಾಹ್ನ 2 ಗಂಟೆವರೆಗೆ. ಸೆಕೆಂಡ್ ಶಿಫ್ಟ್ ಬಂದು ಮಧ್ಯಾಹ್ನ 12 ಗಂಟೆಯಿಂದ ಸಾಯಂಕಾಲ 7 ಗಂಟೆವರೆಗೆ. ಈ ರೀತಿ ನಿಮಗೆ ರೊಟೇಷನಲ್ಲು ಶಿಫ್ಟ್ ವೈಸು ಕೆಲಸ ಇರುತ್ತೆ. ವಾರಕ್ಕೆ ಒಂದು ರಜಾ ಕೂಡ ಇರುತ್ತೆ. ಈ ಒಂದು ಜಾಬು ಆಲ್ ಓವರ್ ಬೆಂಗಳೂರಿನಲ್ಲಿ ಸಿಗ್ತಾ ಇದೆ. ಈ ಒಂದು ಕೆಲಸಕ್ಕೆ ಹೋಗೋದಕ್ಕೆ ಇಂಟ್ರೆಸ್ಟ್ ಇರುವಂಥ ಹುಡುಗಿರುಗಳು ನಾನು ಕೆಳಗಡೆ ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ಅವ್ರದ್ದು ಕಾಂಟ್ಯಾಕ್ಟ್ ನಂಬರನ್ನು ಕೊಟ್ಟಿರ್ತೀನಿ. ಆ ಒಂದು ನಂಬರ್ಗೆ ನೀವೇ ನೇರವಾಗಿ ಕಾಲ್ ಮಾಡಿ ನಿಮ್ಗೆ ಇನ್ನೇನು ಹೆಚ್ಚಿನ ಮಾಹಿತಿಗಳು ಬೇಕು ತಿಳ್ಕೊಂಡು ಈ ಒಂದು ಕೆಲಸಕ್ಕೆ ಬೇಗ ಹೋಗಿ ಜಾಯಿನ್ ಆಗಿ. ಇದಿಷ್ಟು ಈ ಒಂದು ಜಾಬ್ ಇನ್ಫಾರ್ಮೇಷನ್ನು. ಇಂತಹ ಫ್ರೀ ಜಾಬ್ ಇನ್ಫಾರ್ಮೇಷನ್ಗಳಿಗಾಗಿ ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆಯೇ ಈ ಒಂದು ವಿಡಿಯೋಗೆ ಲೈಕ್ ಮಾಡಿ. ನಿಮಗೆ ಗೊತ್ತಿರುವಂಥ ಫ್ರೆಂಡ್ಸ್ಗಳು ಯಾರಾದರೂ ಕೆಲಸ ಹುಡುಕ್ತಾ ಇದ್ದರೆ ಅಂಥವ್ರಿಗೆ ಈ ಒಂದು ವಿಡಿಯೋನ ಶೇರ್ ಮಾಡಿ. ಈ ಒಂದು ವಿಡಿಯೋ ನೋಡಿದ್ದಕ್ಕೆ ಎಲ್ಲರಿಗೂ ಥ್ಯಾಂಕ್ ಯು.